ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಂಪ್ಲೀಟ್ ಆಗಿ ನನ್ನ ಕಿಚನ್ ಅನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಕೌಂಟರ್ ಟಾಪು ಎಲ್ಲಾನು, ಹಾಗೆ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಸಹ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಕೆಲವೊಂದು ಐಟಮ್ಸ್ ಅನ್ನೆಲ್ಲ ತರಿಸಿದ್ದೆ, ಸೊ ಹಾಗೆ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಆರ್ಗನೈಸ್ ಮಾಡಿ ನಾನು ಯಾವ್ಯಾವ ತರ ಐಟಮ್ಸ್ ನ ತರಿಸಿದ್ದೀನಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಯೂಶುವಲಿ ನನಗೆ ಕಿಚನ್ ಅಲ್ಲಿ ತುಂಬಾ ತುಂಬಾ ಸತಿ ನಾನು ಹೇಳಿದ್ದೀನಿ, ಗೋಲ್ಡು, ಸಿಲ್ವರು, ಬಟ್ಟೆ ಇದ್ರ ಜೊತೆಗೆ ನನಗೆ ಕೆಲವೊಂದು ಕಿಚನ್ ಅಲ್ಲಿ ಐಟಮ್ಸ್ ಅಷ್ಟೇ ತುಂಬಾನೇ ಇಷ್ಟ ಆಗತ್ತೆ. ಹೊಸದಾಗಿ ಏನೇನ್ ಐಟಮ್ಸ್ ಬಂದಿದೆ ಅದನ್ನೆಲ್ಲ ತಗೋಬೇಕು, ಮತ್ತೆ ಆರ್ಗನೈಸ್ ಮಾಡೋದಾಗ್ಲಿ, ಅದನ್ನ ಯೂಸ್ ಮಾಡೋದಾಗ್ಲಿ, ಇದೆಲ್ಲ ನಮ್ಗೆ ತುಂಬಾನೇ ಇಷ್ಟ ಆಗತ್ತೆ. ಆಮೇಲೆ ಹಾಗೇನೆ ನಮ್ ಕಿಚನ್ ನೋಡೋದಕ್ಕೂ ತುಂಬಾನೇ ಒಂಥರ ಯುನಿಕ್ ಆಗಿ ಚೆನ್ನಾಗಿರತ್ತೆ. ಅಡ್ಗೆ ಮಾಡುವಾಗ್ಲೂ ಅಷ್ಟೇ ನಮ್ಗೇನೋ ಒಂಥರ ಮೋಟಿವೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಒಬ್ಬೊಬ್ಬರಿಗೆ ಒಂದೊಂದ್ ಇರುತ್ತೆ. ನನಗೆ ಈ ತರ ಹೊಸ ಪ್ರಾಡಕ್ಟ್ಸ್ ನ ತಗೊಂಡಾಗ ಅಡ್ಗೆ ಮಾಡೋದು, ಟಿಫನ್ ಮಾಡೋದು, ಇದೆಲ್ಲ ಒಂಥರ ಏನೋ ಒಂದು ಮೋಟಿವೇಟ್ ಅನ್ನೋದು ಮಾಡ್ತಾ ಇರತ್ತೆ. ಮತ್ತೆ ಕ್ಲೀನಿಂಗ್ ವಿಚಾರದಲ್ಲಂತೂ ನಿಮ್ಗೆ ಗೊತ್ತೇ ಇರತ್ತೆ, ತುಂಬಾ ಪರ್ಟಿಕ್ಯುಲರ್ ಆಗಿ ನಾನು ಮಾಡ್ತಾನೆ ಇರ್ತೀನಿ. ಸೊ ಆತರ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೊಸದಾಗಿ ತಂದಿರೋ ಐಟಮ್ಸ್ ಅನ್ನೆಲ್ಲ ಆರ್ಗನೈಸ್ ಮಾಡೋದು, ಅದನ್ನ ನೋಡೋದು, ಮತ್ತೆ ಕಿಚನ್ ಅಲ್ಲಿ ಕೆಲಸ ಮಾಡೋದು, ಇದೆಲ್ಲ ಏನೋ ಒಂಥರ ನನಗೆ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ಫಸ್ಟ್ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಡ್ಬೇಕು ಅನ್ಕೊಂಡಿರೋ ಪ್ರಾಡಕ್ಟ್ಸ್, ಹಾಗೆ ನಾನ್ ತರಿಸಿರೋ ಅಂತದ್ದು ಬಂದು ನೆಸ್ಟೇಶಿಯಾ ಅವರ ಬ್ರ್ಯಾಂಡು. ನನಗೆ ಫಸ್ಟ್ ಇದು ಒಂದು ಪ್ರಾಡಕ್ಟ್ಸ್ ನ ನೋಡಿದಾಗ ಯೂನಿಕ್ ಆಗಿರುವಂತ ಡಿಸೈನ್ಸ್ ಮತ್ತೆ ಕ್ವಾಲಿಟಿ ತುಂಬಾನೇ ಇಷ್ಟ ಆಯ್ತು. ಹಂಗಾಗಿನೇ ನಾನು ಇದನ್ನೆಲ್ಲ ಆರ್ಡರ್ ಮಾಡ್ಕೊಂಡೆ. ಈ ಫಸ್ಟ್ ಪ್ರಾಡಕ್ಟ್ ಬಂದು ನಿಮ್ಗೆ ಒಂದು ವುಡನ್ ಸ್ಟೋರೇಜ್ ರ್ಯಾಕ್ ಆಗಿರುತ್ತೆ ವಿತ್ 7 ಗ್ಲಾಸ್ ಸ್ಪೈಸಿ ಜಾರ್ಸ್. ಅಂದ್ರೆ ನನ್ಗೆ ಏನಿತ್ತು ಅಂತಂದ್ರೆ, ಈಗ ಸ್ಪೈಸ್ ಜಾರ್ಸ್ ನ ತರಿಸಿದಾಗ ಅದನ್ನೇ ಸಪರೇಟ್, ಮತ್ತೆ ಅದಕ್ಕೆ ಒಂದು ವುಡನ್ ರ್ಯಾಕ್ ನ ಸಪರೇಟ್ ಆಗಿ ತರಿಸೋ ಬದಲು ಒಂದು ಸೆಟ್ಟೆ ತರ್ಸೋಣ ಅಂತ ಹೇಳಿ ನಾನು ಇದನ್ನ ಚೂಸ್ ಮಾಡ್ಕೊಂಡೆ. ಹಾಗೆ ಇನ್ನ ಈ ಗ್ಲಾಸ್ ಜಾರ್ಸ್ ಏನಿದೆ ಇದೆಲ್ಲ BPA ಫ್ರೀ ಆಗಿರತ್ತೆ, ಮತ್ತೆ ಫುಡ್ ಸೇಫ್ ಆಗಿರತ್ತೆ. ಬೋರೋಸಿಲಿಕೇಟ್ ಗ್ಲಾಸ್ ನ ಯೂಸ್ ಮಾಡಿರ್ತಾರೆ, ಮತ್ತೆ ಬ್ಯಾಂಬೂ ವುಡ್ ಲಿಡ್ ಇರತ್ತೆ ಇದು. ಹಾಗೇನೆ ಅದು ಏನು ಲಿಡ್ ಇದೆ ಅಲ್ವಾ, ಅದಕ್ಕೆ ಸಿಲಿಕಾನ್ ಗ್ಯಾಸ್ಕೆಟ್ ನ ಯೂಸ್ ಮಾಡಿರ್ತಾರೆ. ಸೊ ಏರ್ ಟೈಟ್ ಜಾರ್ಸ್ ಆಗಿರತ್ತೆ. ಈಗ ಕೆಲವೊಂದು ಸ್ಪೈಸಸ್ ನ ನಾವು ಗಾಳಿಗೆ ಹಾಗೆ ಬಿಟ್ಟಿದೀವಿ ಅಂದ್ರೆ ಬೇಗ ಹುಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಏರ್ ಟೈಟ್ ಜಾರ್ಸ್ ಆಗಿರೋದ್ರಿಂದ ಇದರಲ್ಲಿ ಆತರ ಒಂದು ಪ್ರಾಬ್ಲಮ್ ಅನ್ನೋದು ಇಲ್ವೇ ಇಲ್ಲ. ಹಾಗೇನೆ ಇದು ಗ್ಲಾಸ್ ಜಾರ್ಸ್ ಆಗಿರೋದ್ರಿಂದ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಅದರಲ್ಲಿ ಯಾವ ಐಟಮ್ಸ್ ಅನ್ನ ಹಾಕಿಟ್ಟಿದೀವಿ ಅನ್ನೋದು ತುಂಬಾ ಈಸಿಯಾಗಿ ನಮ್ಗೆ ಗೊತ್ತಾಗ್ಬಿಡತ್ತೆ. ನಾನಿಲ್ಲಿ ಕೆಳಗಡೆ ಒಂದು 3 ಜಾರ್ಸ್ ಅಲ್ಲಿ ಸಕ್ಕರೆ, ಮತ್ತೆ ಕಾಫಿ ಪೌಡರ್, ಮತ್ತೆ ಗ್ರೀನ್ ಟೀ ಇದನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆಲ್ಲ ಗೊತ್ತೇ ಇರತ್ತೆ, ನಾವು ಕಾಫಿ ಟೀ ಕುಡಿಯೋದು ತುಂಬಾ ಕಡಿಮೆ. ಆದ್ರೆ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಕಾಫಿ ಮಾಡ್ಲೇಬೇಕಲ್ವಾ, ಹಂಗಾಗಿ ಹ್ಯಾಂಡಿ ಆಗಿರತ್ತೆ ಅಂತ ಇದ್ರಲ್ಲಿ ಹಾಕಿಡ್ತಿದ್ದೀನಿ. ಇನ್ನ ಗ್ರೀನ್ ಟೀ ಅಂತೂ ನಾವು ರೆಗ್ಯುಲರ್ ಆಗಿ ಕುಡಿತಾನೆ ಇರ್ತೀವಿ. ಇನ್ನ ಮತ್ತೆ ಕೆಲವೊಂದು ಸ್ಪೈಸಸ್ ಅನ್ನ ನನಗೆ ಡೈಲಿ ಯೂಸಸ್ಗೆ ಏನ್ ಬೇಕಾಗಿರತ್ತೆ ಅದನ್ನ ಸ್ಟೋರ್ ಮಾಡ್ಕೊಂತಾ ಇದ್ದೀನಿ. ಮತ್ತೆ ಇದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾನಿಲ್ದೇ ಇದ್ದಾಗ್ಲೂ ನನ್ನ ಮಕ್ಳು ಏನಾದ್ರೂ ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಾಗ್ಬೇಕು ಅಂದಾಗ್ಲೂ ಸಹ ಈಸಿಯಾಗಿ ಅವರು ಇದನ್ನ ನೋಡಿ ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಒಂದು ಆಯಿಲ್ ಡಿಸ್ಪೆನ್ಸರಿನ ತರಿಸ್ಕೊಂಡಿದ್ದೀನಿ. ಇದು ಆಕ್ಚುಲಿ ವುಡನ್ ಲಿಡ್ ಬಂದಿರತ್ತೆ ಇದಕ್ಕೆ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಇದನ್ನ ತರಿಸ್ಕೋಬೇಕು ಅಂತ ಹೇಳಿ ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಾನೆ ಇದ್ದೆ. ಇದು ಅಷ್ಟೇ ಬೋರೋಸಿಲಿಕೇಟ್ ಗ್ಲಾಸ್ ಇಂದ ಯೂಸ್ ಮಾಡಿರ್ತಾರೆ, ಮತ್ತೆ ಇದಕ್ಕೂ ವುಡನ್ ಲಿಡ್ ನ ಕೊಟ್ಟಿರ್ತಾರೆ. ಹಾಗೆ ಒಂದು ಸಿಲಿಕಾನ್ ಸೀಲಿಂಗ್ ಗ್ಯಾಸ್ಕೆಟ್ ನು ಸಹ ಪ್ರೊವೈಡ್ ಮಾಡಿರ್ತಾರೆ. ಈ ಡಿಸೈನು ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಮತ್ತೆ ಒಂದು ಆಂಡಿ ಆಗಿದೆ, ಕಂಫರ್ಟೇಬಲ್ ಗ್ರಿಪ್ ನ ಕೊಟ್ಟಿರ್ತಾರೆ. ಹಾಗೇನೆ ಇದು ಕ್ಲೀನಿಂಗ್ ಪರ್ಪಸ್ಗೂ ಅಷ್ಟೇ ತುಂಬಾನೇ ಈಸಿ ಆಗಿರತ್ತೆ ಅಂತಾನೆ ಹೇಳಿ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಮತ್ತೆ ನಾವ್ ಇದನ್ನ ಪೌರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಸಿಲಿಕಾನ್ ಕ್ಯಾಪ್ ನ ಸಹ ಅವರು ಪ್ರೊವೈಡ್ ಮಾಡಿದ್ದಾರೆ. ಒಂಥರ ನೋಡಕ್ಕೂ ತುಂಬಾನೇ ಚೆನ್ನಾಗಿದೆ, ಮತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇನೆ. ಫಸ್ಟ್ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಲಿಕ್ಕೆ ಅಂತ ಅನ್ಬಿಟ್ಟು ಒಂದು 4 ಜಾರ್ಸ್ ನ ತರಿಸಿದೀನಿ. ಸೊ ಡ್ರೈ ಫ್ರೂಟ್ಸೇ ಹಾಕ್ಬೇಕು ಅಂತ ಏನಿಲ್ಲ, ನಮಗೆ ಏನ್ ಬೇಕೋ ನಾವ್ ಅದನ್ನ ಹಾಕೋಬಹುದು. ಬಟ್ ನನಗೆ ಇದು ಮೇನ್ ಈ ಒಂದು ಡ್ರೈ ಫ್ರೂಟ್ಸ್ ಹಾಕ್ಲಿಕ್ಕೆ ಬೇಕು ಅಂತ ಹೇಳಿ ನಾನು ತರಿಸಿದ್ದು ಅಷ್ಟೇನೆ. ಇದು ಡ್ಯೂರೇಬಲ್ ಗ್ಲಾಸು ಮತ್ತೆ ಮೆಟಲ್ ಕೇಸಿಂಗ್ ಇಂದ ಮಾಡಿರ್ತಾರೆ. ಲಿಡ್ಡು ಅಷ್ಟೇ ಮೆಟಲ್ ಕೇಸಿಂಗ್ ಬಂದಿರತ್ತೆ. ಆಕ್ಚುಲಿ ಅದು ನಿಜವಾಗ್ಲೂ ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇನ್ನ ಈ ಕಲರ್ ನನ್ನ ಒಂದು ಕಿಚನ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ, ಹಂಗಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಮತ್ತೆ ಕೆಲವೊಂದು ಸ್ಮಾಲ್ ಶೆಲ್ಫ್ಸ್ ಇದ್ದಾಗ, ಮತ್ತೆ ಚಿಕ್ಕದಾಗಿರುವಂತ ಕಿಚನ್ ಇದೆ ಅಂತ ಅಂದಾಗ್ಲೂ ಸಹ ಇಂಥ ಒಂದು ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಫಿಕ್ಸ್ ಆಗುತ್ತೆ, ಮತ್ತೆ ನೀಟಾಗಿ ಕಾಣುತ್ತೆ ಕಿಚನ್ ಅಲ್ಲಿ. ಮತ್ತೆ ಈ ಒಂದು ಏನು ಸಾಲಿಡ್ ಮೆಟಲ್ ಕೇಸಿಂಗ್ ಇದೆ, ಇದು ಸನ್ಲೈಟ್ ಮತ್ತೆ ಹ್ಯೂಮಿಡಿಟಿ ಇಂದ ಪ್ರೊಟೆಕ್ಷನ್ ಸಹ ಕೊಡುತ್ತೆ.
ಇನ್ನೊಂದು 4 ಗ್ಲಾಸ್ ಜಾರ್ಸ್ ವಿತ್ ವುಡನ್ ಲಿಡ್ಸ್ ನ ತರಿಸಿದೀನಿ. ಇದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಡಿಸೈನ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಸ್ಟಡಿ ಗ್ಲಾಸ್ ಮೆಟೀರಿಯಲ್ ಮತ್ತೆ ಏರ್ ಟೈಟ್ ಲಿಡ್ಸ್ ನ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಸ್ಪೈಸಸ್, ಪಲ್ಸಸ್ ಇವನ್ನೆಲ್ಲ ಅಂದ್ರೆ ಬೇಳೆ ಕಾಳುಗಳೆಲ್ಲ ಹಾಕಿ ಸ್ಟೋರ್ ಮಾಡ್ಕೋಬಹುದು. ನಮ್ಗೆ ಇಷ್ಟ, ನಾವು ನಮ್ಮ ಕಿಚನ್ ಅಲ್ಲಿ ನಾವೇನ್ ಸ್ಟೋರ್ ಮಾಡ್ಕೋತೀವಿ ಅನ್ನೋದು. ಮತ್ತೆ ಇದು ತುಂಬಾನೇ ಫ್ರೆಶ್ ಆಗಿರತ್ತೆ, ಮತ್ತೆ ಶೆಲ್ಫ್ ಲೈಫ್ ನ ಇನ್ಕ್ರೀಸ್ ಮಾಡತ್ತೆ ಈ ಒಂದು ಪ್ರಾಡಕ್ಟ್. ಹಾಗೆ ಸ್ಮೆಲ್ ಎಲ್ಲ ಏನು ಬರೋದಿಲ್ಲ. ಬಟ್ ಇಲ್ಲಿ ನಾನು ಸ್ನಾಕ್ಸ್ ನ ಹಾಕಿರ್ತಿದ್ದೀನಿ. ಬಿಕಾಸ್ ಏನಂತಂದ್ರೆ ಇದು ಗ್ಲಾಸ್ ಜಾರ್ ಆಗಿರೋದ್ರಿಂದ ಈಸಿಯಾಗಿ ಕಾಣುತ್ತೆ ಒಂದು. ಮತ್ತೆ ಕ್ಲೀನಿಂಗ್ ಪರ್ಪಸ್ ನಿಜವಾಗ್ಲೂ ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು ಈ ಒಂದು ಗ್ಲಾಸ್ ಜಾರ್ಸ್. ಮತ್ತೆ ನನ್ನ ಒಂದು ಏನು ಕ್ರಾಕರಿ ಯೂನಿಟ್ ನಾನು ಸ್ನಾಕ್ಸ್ಗೆ ಅಂತ ಅಂದ್ಬಿಟ್ಟೆ ಒಂದು ಮಾಡಿಸ್ಕೊಂಡಿದ್ದೆ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅಲ್ಲಿಗೆ ಇದು ಕರೆಕ್ಟ್ ಆಗಿ ಸೈಜ್ ಫಿಟ್ ಆಗ್ತಾ ಇತ್ತು. ಹಾಗೇನೆ ಸ್ನಾಕ್ಸ್ ನಾನೇ ಹಾಕೊಡ್ಬೇಕು ಅನ್ನೋದು ಏನೂ ಇಲ್ಲ. ಕಣ್ಗೆ ಕಾಣಿಸುತ್ತೆ, ನಾನು ಇಲ್ಲದೆ ಇದ್ರೂ ಮಕ್ಕಳಾಗ್ಬೋದು ಇಲ್ಲ ನನ್ನ ಹಸ್ಬೆಂಡ್ ಆಗ್ಬೋದು ತಗೋಬಹುದು ಅಂತ ಹೇಳಿ ನಾನು ಇದನ್ನ ಆ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಫ್ರಿಜ್ಗೆ ಅಂತ ಅಂದ್ಬಿಟ್ಟು ಕೆಲವೊಂದು ಸ್ಟೋರೇಜ್ ಕಂಟೈನರ್ಸ್ ನ ತರಿಸ್ಕೊಂಡಿದ್ದೀನಿ. ಇದು ನಿಮಗೆ ಒಂದು 6 ಸೆಟ್ ಬರುತ್ತೆ, ಮತ್ತೆ 7 ಡಿಫ್ರೆಂಟ್ ಸೈಜಸ್ ಅಲ್ಲಿ ನಿಮಗೆ ಸಿಗುತ್ತೆ. ಇದು ಏನಂತಂದ್ರೆ ನಮಗೆ ಒಂದು ಕಲರ್ ಆಪ್ಷನ್ಸ್ ಇದೆ. ನನಗೆ ಗ್ರೀನ್ ಕಲರ್ ಇಷ್ಟ ಆಯ್ತು ಅಂತ ನಾನು ತರಿಸ್ಕೊಂಡೆ. ನಿಮ್ಮ ಕಿಚನ್ಗೆ ಯಾವ ಸೆಟ್ ಆಗುತ್ತೆ ನೀವು ಅದನ್ನ ತರಿಸ್ಕೊಬಹುದು. ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಅನ್ನೋದು ಇಷ್ಟ ಇರುತ್ತೆ. ಸೊ ಇದರಲ್ಲಿ ಅದೊಂದು ಆಪ್ಷನ್ ಕೊಟ್ಟಿರೋದು ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ನನಗೆ. ಹಾಗೇನೆ ಇದರಲ್ಲಿ ನಮಗೆ ಬೇಕಾಗಿರುವಂತ ಸೈಜಸ್ ಅಲ್ಲಿ ನಮ್ಗೆ ಯಾವ್ದು ವೆಜಿಟೇಬಲ್ಸ್ ನ ನಾವು ಸ್ಟೋರ್ ಮಾಡ್ಕೋತೀವೋ ಆ ತರ ಮಾಡ್ಕೊಬಹುದು. ಈಗ ಶುಂಠಿ, ಬೆಳ್ಳುಳ್ಳಿ ಇವಕ್ಕೆಲ್ಲ ನಾವು ಸ್ಮಾಲ್ ಕಂಟೈನರ್ಸ್ ನ ಯೂಸ್ ಮಾಡ್ತೀವಿ. ಮತ್ತೆ ಈ ಕೊತ್ತಂಬರಿ, ಪುದೀನ ಇದನ್ನ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಮೀಡಿಯಂ ಸೈಜ್ ಕಂಟೈನರ್ಸ್ ಲೈಕ್ ಆ ತರ ನಾವು. ಮತ್ತೆ ಇದು ಈ ತರ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಇರೋದ್ರಿಂದ ಫ್ರಿಜ್ ಅಲ್ಲೂ ಅಷ್ಟೇನೆ ಸ್ಟೋರ್ ಮಾಡ್ಕೊಳ್ಳೋಕೆ ತುಂಬಾನೇ ಚೆನ್ನಾಗಿರತ್ತೆ. ಮತ್ತೆ ಸ್ಪೇಸ್ ತುಂಬಾ ಕಡಿಮೆ ತಗೊಳುತ್ತೆ ಅಂತಾನು ಹೇಳ್ಬೋದು. ಮತ್ತೆ ಇದು ಗ್ಲಾಸ್ ಕಂಟೈನರ್ ಆಗಿರೋದ್ರಿಂದ ಒಳಗಡೆ ಏನಿದೆ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನಾವು ಅಡುಗೆ ಮಾಡುವಾಗ ಸಡನ್ ಆಗಿ ಬೇರೆ ಗ್ಲಾಸ್ ಅಲ್ದಿರ ಬೇರೆ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದೀವಿ ಅಂದ್ರೆ ಒಂದೊಂದು ನೋಡ್ಕೋಬೇಕಾಗತ್ತೆ, ಇಲ್ಲ ನಾವು ನೆನ್ಪಿಟ್ಕೊಬೇಕಾಗತ್ತೆ ಯಾವ್ದ್ರಲ್ಲಿ ನಾನು ಏನ್ ಹಾಕಿಟ್ಟಿದ್ದೆ ಅಂತ ಅಂದ್ಬಿಟ್ಟು. ಬಟ್ ಇದ್ರಲ್ಲಿ ನಾವು ಅಲ್ದಿರ ಬೇರೆ ಯಾರಾದ್ರೂ ಅಡುಗೆ ಮಾಡ್ತಿದ್ರು ಅವ್ರಿಗೂ ಸಹ ತುಂಬಾನೇ ಈಸಿ ಆಕ್ಸೆಸ್ ಆಗಿರತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದನ್ನ ನಾವು ಮೈಕ್ರೋ ಓವನ್ಗೂ ಸಹ ಯೂಸ್ ಮಾಡ್ಬೋದು. ಅಂದ್ರೆ ಲಿಡ್ಸ್ ನ ತೆಗೆದು ಬಿಟ್ಟು ಇದನ್ನ ಬೇಕಾದ್ರೆ ನಾವು ಏನಾದ್ರೂ ಬಿಸಿ ಮಾಡ್ಕೊಂತೀವಿ ಅಂತ ಅಂದಾಗ ಮೈಕ್ರೋ ಓವನ್ ಅಲ್ಲೂ ಸಹ ಇಟ್ಟು ನಾವು ಯೂಸ್ ಮಾಡ್ಕೊಬಹುದಾಗಿರತ್ತೆ. ಇನ್ನ ಕ್ಲೀನಿಂಗು ಮತ್ತೆ ಆರ್ಗನೈಸಿಂಗ್ ಎಲ್ಲ ಮುಗ್ದಿತ್ತು. ಅಡುಗೆ ಮಾಡಬೇಕಿತ್ತು. ಇನ್ನು ಇವತ್ತು ನಾನು ಸಾಂಬಾರ್ ಮಾಡಿರಲಿಲ್ಲ, ಮನೆಯವರು ಇರಲಿಲ್ಲ, ಔಟ್ ಆಫ್ ಸ್ಟೇಷನ್ ಹೋಗಿದ್ರು. ಸೊ ನನಗೆ ಮತ್ತೆ ಪಾವನಿಗೆ ಇಬ್ಬರಿಗೇನೆ, ಅವಳು ಬೆಳಿಗ್ಗೆನೆ ವೈಟ್ ಸಾಸ್ ಪಾಸ್ತಾ ಮಾಡಮ್ಮ ಅಂತ ಹೇಳೋಗಿದ್ಲು. ಹಾಗಾಗಿ ಈಗ ಮಾಡ್ತಾ ಇದ್ದೀನಿ. ಇನ್ನು ನಾನು ಇಲ್ಲಿ ನೋಡ್ತಿದ್ರೆ ಬೋಲೋ ಸಿಲಿಕೇಟ್ ಗ್ಲಾಸ್ ಸಿಮ್ಮರ್ ಪಾಟ್ 2500 ml ನ ಯೂಸ್ ಮಾಡ್ತಾ ಇದ್ದೀನಿ. ಏನಪ್ಪ ಇವರು ಗ್ಲಾಸ್ನ ತೊಗೊಂಡೋಗ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದಾರೆ ಅನ್ಕೋತಿದ್ರೇನೋ. ಇದು ಹೈಲಿ ಬೋರೋ ಸಿಲಿಕೇಟ್ ಗ್ಲಾಸ್ ಆಗಿರುತ್ತೆ, ನಾನ್ ಟಾಕ್ಸಿಕ್ ಮತ್ತೆ ಲಿಡ್ ಫ್ರೀ ಆಗಿರುತ್ತೆ, ಲೈಟ್ ವೇಟ್ ಹಾಗೆ ಡ್ಯೂರೇಬಲ್, ತುಂಬಾನೇ ಚೆನ್ನಾಗಿದೆ. ವಿತ್ ಲಿಡ್ ನ ಕೊಟ್ಟಿದ್ದಾರೆ. ಹಾಗೇನೆ ಸೈಡ್ ಅಲ್ಲಿ ನಿಮ್ಗೆ ವುಡನ್ ಗ್ರಿಪ್ಸ್ ಇದನ್ನ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ. ಯಾವಾಗ್ಲೂ ನಾವು ಸ್ಟೀಲ್ ಅಲ್ಲಿ ಇಲ್ಲ ಕಾಪರ್ ಅಲ್ಲಿ ಮಾಡಿರ್ತೀವಿ, ಈ ತರ ಗ್ಲಾಸ್ ಅಲ್ಲಿ ಮಾಡೋದನ್ನು ಒಂಥರ ಚೆನ್ನಾಗಿರತ್ತೆ. ನನ್ಗೆ ತುಂಬಾನೇ ಇಷ್ಟ ಆಯ್ತು. ಪಾಸ್ತಾ ಮಾಡ್ಕೊಳಕ್ಕೆ, ಮೊಟ್ಟೆ ಬೇಯಿಸ್ಕೊಳಕ್ ಆಗಿರ್ಬೋದು, ಇಲ್ಲ ವೆಜ್ಜಿಸ್ ನ ಬೇಯಿಸ್ಕೊಳ್ಳೋದಕ್ಕೆಲ್ಲ ತುಂಬಾನೇ ಚೆನ್ನಾಗಿರತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಟುಲಿಪ್ ಸಾಸ್ ಪ್ಯಾನ್ ವಿತ್ ಲಿಡ್ 1800 ml ಇದನ್ನು ಸಹ ತರಿಸಿದ್ದೀನಿ. ಇದು ಪ್ರೀಮಿಯಂ ಬೋರೋಸಿಲಿಕೇಟ್ ಗ್ಲಾಸ್ ಇಂದ ಮಾಡಿರ್ತಾರೆ. ಹಾಗೆ ಈಸಿಲಿ ಡಿಟ್ಯಾಚಬಲ್ ಬ್ಯಾಂಬೂ ಹ್ಯಾಂಡಲ್ ಇರತ್ತೆ. ಮತ್ತೆ ಇದನ್ನ ನಾವು ಸ್ಟವ್ ಮೇಲೆ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಅಂದ್ರೆ ಲೋ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಲೈಟ್ ವೇಟ್ ಇದೆ ಮತ್ತೆ ಡ್ಯೂರೇಬಲ್ ಇದೆ. ಹಾಗೇನೆ ಕ್ಲೀನಿಂಗ್ ಪರ್ಪಸ್ಗೂ ಇದು ತುಂಬಾನೇ ಈಸಿ ಆಗಿದೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಡಿಶ್ ವಾಷರ್ ಇದ್ದು ಅದರಲ್ಲಿ ನಾವು ಇದನ್ನ ಹಾಕ್ಬೋದಾ ಅನ್ನೋ ಹಂಗಿದ್ರೆ ನೀವು ವಿತೌಟ್ ಲಿಡ್ ಮತ್ತೆ ಹ್ಯಾಂಡಲ್ ನ ತೆಗೆದ್ಬಿಟ್ಟು ಇದನ್ನ ಡಿಶ್ ವಾಷರ್ ಅಲ್ಲೂ ಸಹ ನೀವು ಹಾಕಿ ಇದನ್ನ ಕ್ಲೀನ್ ಮಾಡ್ಕೊಬಹುದಾಗಿರತ್ತೆ. ಹಾಗೇನೆ ಸೆರಾಮಿಕ್ ಪ್ಲೇಟ್ಸ್ ಮತ್ತೆ ಬೌಲ್ಸ್ ನ ತರಿಸಿದ್ದೆ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಚಿಪ್ ರೆಸಿಸ್ಟೆಂಟ್ ಸೆರಾಮಿಕ್ ಆಗಿರತ್ತೆ ಇದು, ಮತ್ತೆ 100% ಫುಡ್ ಸೇಫ್ ಆಗಿರತ್ತೆ. ಮತ್ತೆ ಇದನ್ನ ನಾವು ಬಿಸಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮೈಕ್ರೋ ಓವನ್ ಅಲ್ಲೂ ಸಹ ಇಟ್ಟು ಯೂಸ್ ಮಾಡ್ಕೊಬಹುದಾಗಿರತ್ತೆ. ಹಾಗೇನೆ ಆ ಡಿಶ್ ವಾಷರ್ ಇದ್ದು ಅದರಲ್ಲಿ ಇಟ್ಟು ಕ್ಲೀನ್ ಮಾಡ್ತೀವಿ ಅಂದ್ರೂ ಆರಾಮಾಗಿ ಇದನ್ನ ಇಟ್ಟು ಕ್ಲೀನ್ ಮಾಡ್ಕೊಬಹುದು. ನನ್ಗಂತೂ ಈ ಡಿಸೈನ್ಸ್ ತುಂಬಾನೇ ಇಷ್ಟ ಆಯ್ತು.
ಇನ್ನು ನಾನು ತರಿಸಿರೋ ಇಷ್ಟು ಐಟಮ್ಸಲ್ಲಿ ನನಗೆ ತುಂಬಾ ಇಷ್ಟವಾಗಿರುವಂಥದ್ದು ಹಾಗೆಯೇ ಸ್ಟೈಲಿಶ್ ಆಗಿರುವಂಥದ್ದು ಅಂತ ಹೇಳಿದ್ರೆ ಈ ಒಂದು ಗ್ಲಾಸ್ ವಾಟರ್ ಡಿಸ್ಪೆನ್ಸರ್ ಅಂತಲೇ ಹೇಳ್ಬೋದು. ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಪ್ನ ಕೊಟ್ಟಿರ್ತಾರೆ, ರಿಮೂವೇಬಲ್ ಲಿಡ್, ಪ್ರೀಮಿಯಂ ಕ್ವಾಲಿಟಿ ಗ್ಲಾಸ್ ಇದೆ, ಕ್ರ್ಯಾಕ್ ಆ್ಯಂಡ್ ಚಿಪ್ ರೆಸಿಸ್ಟೆಂಟ್ ಅಂತಲೂ ಹೇಳ್ಬೋದು. ಮತ್ತು ಈಸಿ ಟು ಯೂಸ್, ಈಸಿ ಟು ಕ್ಲೀನ್, ಅಷ್ಟು ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತಲೇ ಹೇಳಿ. ಇನ್ನು ಮನೆಗಳಲ್ಲಿ ನಾವೇನಾದರೂ ಪಾರ್ಟೀಸ್ ಮಾಡ್ತೀವಿ, ಗೆಟ್ ಟುಗೆದರ್ಸ್ ಇವೆಲ್ಲ ಮಾಡ್ತೀವಿ ಅಂತ ಅಂದರೆ ಇದರಲ್ಲಿ ನಾವು ಜ್ಯೂಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರತ್ತೆ. ಯಾಕಂದರೆ ಜ್ಯೂಸ್ ಸ್ಟೋರ್ ಮಾಡಿ ಅದಾದಮೇಲೆ ನೀರನ್ನು ಹಾಕಿಡ್ತೀವಿ ಅಂತಂದರೆ ಅದು ಸ್ಮೆಲ್ ಬರುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೊಬೋದಾಗಿರತ್ತೆ. ಸೊ ನಾನು ಆ ಒಂದು ಪರ್ಪಸ್ಗೂ ಸಹ ಇದನ್ನು ತರಿಸ್ದೆ. ಸೊ ಈವನ್ ನೀರನ್ನು ಸಹ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೊಬೋದು. ಇವತ್ತು ನಾನು ಇದರಲ್ಲಿ ಒಂದು ಡಿಟಾಕ್ಸ್ ವಾಟರ್ನ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಸ್ವಲ್ಪ ನಾವು ಅವಾಗವಾಗ ಡಿಟಾಕ್ಸ್ ವಾಟರ್ನ ಮಾಡ್ಕೊತಾ ಇರ್ತೀವಿ. ಕೆಲವು ಸತಿ ನಾನು ಈ ವಾಟರ್ ಬಾಟಲ್ಸಲ್ಲಿ ಹಾಕಿಟ್ಟಾಗ ಮಕ್ಕಳು ಮರ್ತೋಗ್ಬಿಡ್ತಾ ಇದ್ರು. ಸೊ ಇದನ್ನು ನಾನು ಅದೇ ಪರ್ಪಸ್ಗೆ ತರಿಸಿದ್ದು. ಇದರಲ್ಲಿ ನಾನು ಆ ರೀತಿ ಮಾಡಿ ಇಟ್ಟರೆ ಅವ್ರಿಗೆ ಗ್ಲಾಸ್ ಜಾರ್ ಆಗಿರೋದ್ರಿಂದ, ಗ್ಲಾಸ್ ಕಂಟೈನರ್ ಆಗಿರೋದ್ರಿಂದ ಅವ್ರಿಗೆ ಈಸಿಯಾಗಿ ಕಾಣತ್ತೆ. ಮತ್ತು ಇಲ್ಲೇ ಇಟ್ಟಿದ್ದೀನಿ ಒಂದು ಕ್ರಾಕರಿ ಯೂನಿಟ್ ಹತ್ರ. ಸೊ ಅವ್ರು ಹೋಗ್ತಾ ಬರ್ತಾ ನೋಡಿ ಇದನ್ನು ಕುಡಿತಾ ಇರ್ತಾರೆ ಅಂತ ಹೇಳಿ. ಇನ್ನು ಲಾಸ್ಟ್ಗೆ ನಾನು ಇಲ್ಲಿ ಒಂದು ಲೀಕ್ ಪ್ರೂಫ್ ಟ್ರಾವೆಲ್ ಫ್ಲಾಸ್ಕ್ನ ತರಿಸಿದ್ದೀನಿ. ಡಬಲ್ ವಾಲ್ ಡಿಸೈನು, 304 ಮತ್ತು 201 ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರ್ತಾರೆ. ಸೊ ವ್ಯಾಕ್ಯೂಮ್ ಇನ್ಸುಲೇಟೆಡ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಕಾಪರ್ ಕೋಟಿಂಗು. ಇದನ್ನು ನಾನು ಆ್ಯಕ್ಚುಲಿ ಪಾವನಿಗೆ ಅಂತ ಹೇಳಿ ತರಿಸಿದ್ದು. ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಿದ್ದಾಗ ಅವಳು ಬಿಸಿನೀರನ್ನ ತೊಗೊಂಡು ಹೋಗ್ತಿರ್ತಾಳೆ, ಹಾಗಾಗಿ ಫುಡ್ ಸೇಫ್ ಆಗಿರುತ್ತೆ, ನಾನ್ ಟಾಕ್ಸಿಕ್ಕು ಮತ್ತು BPA ಫ್ರೀ ಮೆಟೀರಿಯಲ್ಸಿಂದ ಮಾಡಿರ್ತಾರೆ. ಇನ್ನು ಈ ಒಂದು ಫ್ಲಾಸ್ಕ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಹನಿಗೂ ಒಂದು ತರ್ಸೋಣ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಇನ್ನು ಕ್ಲೀನಿಂಗು ಮತ್ತು ಆರ್ಗನೈಸಿಂಗು ಎಲ್ಲ ಮುಗೀತು. ಸೊ ಇವಾಗ ಊಟ ಮಾಡೋಣ ಅಂತ ಹೇಳಿ ಅಡುಗೆನೂ ಎಲ್ಲ ಮಾಡಿದ್ನಲ್ವ, ತಿನ್ನೋಣ ಅಂದ್ಕೊಂಡ್ವಿ. ಹಾಗೇನ ಈ ವಿಡಿಯೋದಲ್ಲಿ ನೀವು ನೋಡಿದ್ರಲ್ವ ಪ್ರಾಡಕ್ಟ್ಸ್ ಎಲ್ಲ ಎಷ್ಟು ಸ್ಟೈಲಿಶ್ ಆಗಿತ್ತು, ಎಷ್ಟು ಯೂನಿಕ್ ಆಗಿತ್ತು ಅಂತ ಹೇಳಿ. ಪ್ರತಿಯೊಂದು ನೆಸ್ಟೇಶಿಯಾ ಅವರ ಬ್ರ್ಯಾಂಡದೇ ಆಗಿರತ್ತೆ. ಇವ್ರ ಈ ಬ್ರ್ಯಾಂಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಐಟಮ್ಸು ಅಷ್ಟೇ ಯೂನಿಕ್ ಡಿಸೈನ್ಸಲ್ಲಿ ಮಾಡಿದ್ದಾರೆ, ಸ್ಟೈಲಿಶ್ ಆಗಿದೆ. ಹಾಗೆಯೇ ಕ್ವಾಲಿಟಿ ವೈಸ್ ಅಂತೂ ನೋ ಕಾಂಪ್ರಮೈಸು, ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅಂತಲೂ ಹೇಳ್ಬೋದು. ಇನ್ನು ಇವ್ರದ್ದು ವೆಬ್ಸೈಟ್ ಡೀಟೇಲ್ಸನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇವತ್ತು ನಾನು ತೋರಿಸಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂದರೆ ಒಂದ್ಸತಿ ನೀವು ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು. ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟ್ಸು, ಡಿಫ್ರೆಂಟ್ ಕಲರ್ಸು, ಸೈಜಸ್ಸು ಎಲ್ಲ ಥರನೂ ಇದೆ ಅವರ ವೆಬ್ಸೈಟಲ್ಲಿ. ಹಾಗೆ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.